ಆಕಾಶದಲ್ಲಿ ತೇಲ್ತಾ ಇದ್ರೆ ಸಮಯ ಸರಿದು ಹೋದದ್ದೇ ತಿಳಿತಾ ಇಲ್ಲ. ಮಂದವಾಗಿ ಉರಿಯುತ್ತಿರುವ ಹಣತೆ ಮಿಣುಕು ಬೆಳಕಿನಲ್ಲಿ ಹಿಮದಂತೆ ಕಾಣುವ ಈ ನಿನ್ನ ಮೈಬಣ್ಣದ ಚಲುವನ್ನು ನೋಡ್ತಾ ಇದ್ರೆ ಸದಾಕಾಲ ನನ್ನ ಕಣ್ರೆಪಿಲಿ ಮುಚ್ಕೊಂಡು ಕಾಲ ಕಳಿಬೇಕು ಅನ್ನೋ ಆಸೆ. ಕವಿಯ ಕಲ್ಪನೆ ಕನಸಿನ ಲೋಕಕ್ಕೆ ಕರೆದೊಯ್ದು ನನ್ನ ಮನದಾಳದ ನೋವನ್ನ ಮರೆಸೋದು ಬೇಡ. ನಮ್ಮ ಮದುವೆ ಆಗಿ 12 ವರ್ಷ ಮುಗಿತು. ನಾವು ನಡೆದುಕೊಳ್ಳೋ ದೇವ್ರಿಲ್ಲ, ಮಾಡದಿರೋ ಒಪ್ಪತ್ತಿಲ್ಲ. ಆದ್ರೂ ಆ ದೇವ್ರು ನಮಗೊಂದು ಮಗನು ಕಳಿಸಿಲ್ಲ. ನೀವು ನನ್ನನ್ನು ಎಷ್ಟೇ ಸಮಾಧಾನಗೊಳಿಸಿದ್ರು ಮಕ್ಕಳಿಲ್ಲ ಅನ್ನೋ ಚಿಂತೆ ನನ್ನನ್ನು ಕಾಡ್ತಾ ಇದೆ. ಮಗುವಿನ ಕೊರತೆ ಕಾಡದಿರೋಕ್ಕೆ ಹಾಗೆ ಸಾಧ್ಯ? ಪಾರ್ವತಿ, ಯಾವ ಜನ್ಮದ ಕರ್ಮದ ಫಲವೋ ಏನೋ ಆ ಭಗವಂತ ನಮಗೆ ಸಂತಾನ ಭಾಗ್ಯನ ಕರುಣಿಸಲಿಲ್ಲ. ಹಾಗಂತ ನಾವು ಚಿಂತೆ ಮಾಡ್ತಾ ಕಾಲ ಕಳೆದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಪಾರ್ವತಿ, ಕೊಪ್ಪಳದ ಗವಿಸಿದ್ದೇಶ್ವರ ಅಪ್ಪನವರು ಹೇಳಿದ ಮಾತು ಇಷ್ಟು ಬೇಗ ನೀನು ಮರ್ತ್ಬಿಟ್ಟಿಯೇನೆ? ಈ ಜೀವನ ಅನ್ನೋದು ಒಂದು ಇಸ್ಪಿಟ್ ಆಟದ ತರ. ಆಟ ಆಡುವಾಗ ಮಾತ್ರ ಆ ಎಲ್ಲ ಎಲೆಗಳಿಗೆ ಯಕ್ಕ ರಾಜ ರಾಣಿ ಅನ್ನೋ ಬೆಲೆ. ಆಟ ಮುಗಿದ ಮೇಲೆ ಆ ಎಲ್ಲ ಎಲೆಗಳನ್ನ ಮಡಿಚಿಡೋದು ಒಂದೇ ಪಾಕೆಟ್. ಈ ಬದುಕು ಕೂಡ ಹಾಗೇನೆ. ನಾವು ಜೀವದಿಂದಿರುವಾಗ ಮಾತ್ರ ನಮಗೆ ಧನಿಕ, ತಿರುಕ, ಬಡವ, ಬಲ್ಲಿದ, ಹಣವಂತ, ಗುಣವಂತ, ಇನ್ನೂ ಏನೇನೇನೇನೋ ಬಿರುದು ಬಾಬರಿಗೆ. ಶರೀರದೊಂದಿಗೆ ಸಾಂಗತ್ಯ ಹೊಂದಿದ ಆತ್ಮ ಈ ದೇಹವನ್ನು ಬಿಟ್ಟು ದೂರ ಹೋದಾಗ ಸಂಭವಿಸುವುದೇ ಸಾವು. ಆ ಸಾವಿನಲ್ಲೂ ಸದ್ಗತಿಯನ್ನು ನೀಡುವ ಏಕೈಕ ಸ್ಥಳವೆಂದರೆ ಈ ಭೂತಾಯಿಯ ಒಡಲು. ಅವಳು ಮಾತ್ರ ಯಾರಿಗೂ ಭೇದ ಭಾವ ಮಾಡೋದಿಲ್ಲ, ಎಲ್ಲರನ್ನು ಒಂದೇ ರೀತಿ ಕಾಣ್ತಾಳೆ. ಈ ಮಕ್ಕಳಿಲ್ಲ ಅನ್ನೋ ಕೊರತೆನ ಮರೆತು ಇನ್ನಾದ್ರೂ ನಗನುಗ್ತಾ ಕಾಲ ಕಳೆಯೋಣ. ಮರಿತೀನ್ರಿ, ಮರಿಲೂಬಹುದು. ಆದ್ರೆ 10 ಶಿಕ್ಷಣ ಸಂಸ್ಥೆಗಳು, ಸಾವಿರಾರು ಫ್ಯಾಕ್ಟ್ರಿಗಳು, ಇವನ್ನೆಲ್ಲ ನೋಡ್ಕೊಳಕ ಒಬ್ಬ ವಾರಸುದಾರ ಇಲ್ಲ ಅಂತ ಚಿಂತಿರಿ ನನಗೆ. ವಾರಸುದಾರ ನಿಜ ಪಾರ್ವತಿ, ನಿನ್ ಮಾತು. ಈ ಭವ್ಯವಾದ ಅರಮನೆಗೆ ಒಬ್ಬ ವಾರಸುದಾರ ಬೇಕೇ ಬೇಕು, ನಿಜ. ಆದ್ರೆ ಆ ಬ್ರಹ್ಮ ನಮ್ಮ ಹಣೆ ಬರಹದಲ್ಲಿ ಮಕ್ಕಳ ಭಾಗ್ಯನ ಕರುಣಿಸಿದ ಅಂದಮೇಲೆ ಈ ರೀತಿ ಕೊರತ ಕಾಲಹರಣ ಮಾಡೋದು ನನಗಿಷ್ಟ ಆಗಲಿಲ್ಲ. ಪಾರ್ವತಿ, ಮಾತೆಗೆ ಮುದ್ದು ಮಮಕಾರ ಮಾಡಲು ಮಕ್ಕಳು ಬೇಕೇ ಬೇಕು, ನಿಜ. ಆದ್ರೆ ಅದು ಸ್ವಾರ್ಥ. ಈ ಭೂಮಿ ಮೇಲೆ ಸಾರ್ಥಕ ಬದುಕನ್ನು ಸಾಧಿಸಬೇಕು ಅಂತ ಇದ್ರೆ ನಿಸ್ವಾರ್ಥವಾಗಿ ಬದುಕಬೇಕು. ನಡೆದಾಡುವ ದೇವರು ನಮ್ಮ ಸಿದ್ದೇಶ್ವರ ಶ್ರೀಗಳ ಅಪ್ಪನವರ ಹಾಗೆ. ಅವರು ಈ ಪ್ರಕೃತಿಯಲ್ಲಿ ಪರಮಾತ್ಮನನ್ನ ವೀಕ್ಷಿಸಿದವರು. ಈ ನಿಸರ್ಗ, ಗಾಳಿ, ನೀರು, ಬೆಳಕು, ಭೂಮಿಯಲ್ಲಿ ಭಗವಂತನನ್ನು ಕಂಡುಬರು. ಈ ಹಸಿರು ಗಿಡಮರಗಳಲ್ಲಿ, ಓಡಾಡುವ ಪ್ರಾಣಿಗಳಲ್ಲಿ, ಹಾರಾಡುವ ಹಕ್ಕಿಗಳಲ್ಲಿ ಹರನ ಸ್ವರೂಪವನ್ನು ಗುರುತಿಸಿದವರು. ಅಂತಹ ಮಹಾನ್ ಸಂತ ಯುಗ ಪುರುಷ ನಡೆದಾಡಿದ ಈ ಮಣ್ಣಿನಲ್ಲಿ ಹುಟ್ಟಿದ ನಾವು ಭಾಗ್ಯಶಾಲಿಗಳು. ಈ ಮಕ್ಕಳಿಲ್ಲ ಅನ್ನೋ ಕೊರತೆಯನ್ನು ಇವತ್ತಿನ ಮರೆತುಬಿಡೋಣ. ಇನ್ನು ಮೇಲೆ ನಗನಗತ ಕಾಲ ಕಳೆಯೋಣ. ಈ ನಮ್ಮೆಲ್ಲ ಆಸ್ತಿ, ಅಂತಸ್ತು, ಐಶ್ವರ್ಯಗಳನ್ನೆಲ್ಲ ಬಡಬಗ್ಗರಿಗೆ, ದೀನದಲಿತರಿಗೆ, ಅನಾಥಾಶ್ರಮಕ್ಕೆ ದಾನ ಕೊಟ್ಬಿಡೋಣ. ಇನ್ನು ಮೇಲೆ ಸಮರಸದ ಬದುಕನ್ನು ಸಾಕೋಣ. ಯಾವಾಗ ನನ್ನ ಮಕ್ಕಳ ವಿಷಯ ತೆಗೆದಾಗ್ಲಿಲ್ಲ ನೀವ್ ಇದೇ ರೀತಿ ಮಾತನಾಡಿ ನನ್ನ ಮನಸ್ಸನ್ನ ಸಮಾಧಾನಗೊಳಿಸ್ತೀರಾ? ತೀರ್ತು, ನಾನ್ ನಿಮ್ ಜೊತೆ ಮಾತಾಡೋದು.